ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 27 ಮತ್ತು 28, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಕ್ವಶ್ಚನ್ ನಂಬರ್ 1. ವಿಶ್ವ ಬ್ಯಾಂಕಿನ ಸಹಯೋಗದೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ಭಿಕ್ಷುಕರು, ನಿರಾಶ್ರಿತರು ಮತ್ತು ನಿರ್ಗತಿಕ ಪುನರ್ವಸತಿಗಾಗಿ ತಂತ್ರಗಳನ್ನು ಚರ್ಚಿಸುವ ವಿಚಾರ ಸಂಕಿರಣವನ್ನು ಯಾವ ಉಪಕ್ರಮದ ಅಡಿಯಲ್ಲಿ ಇತ್ತೀಚೆಗೆ ನಡೆಸಲಾಯಿತು? ಗಮನಿಸಬಹುದು, ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಸ್ಮೈಲ್. ಸ್ಮೈಲ್ನ ಅಥವಾ ಸ್ಮೈಲ್ ಸ್ಕೀಮ್ ಅಂತ ಹೇಳ್ತೀವಿ. ಈ ಸ್ಕೀಮ್ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸಸ್ ಎಂಬುದು ಇದರ ಒಂದು ಫುಲ್ ಫಾರ್ಮ್ ಆಗಿದೆ. ಓಕೆ, ಸೊ ಹಾಗಾದರೆ ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. PIBಯ ಯಾವುದೇ ಮಾಹಿತಿಯಾಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ವರ್ಲ್ಡ್ ಬ್ಯಾಂಕ್ ಮತ್ತು DOSJE ಜಂಟಿಯಾಗಿ ಈ ಸೆಮಿನಾರನ್ನು ಹಾಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಯಾವ ನೆರವಿನೊಂದಿಗೆ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲೇ ನೋಡಿ. ಇದನ್ನು DOSJE ಇದು ವಿಶ್ವ ಬ್ಯಾಂಕ್ನ ಸಹಯೋಗದೊಂದಿಗೆ ಸ್ಮೈಲ್ ಸ್ಕೀಮ್ನ ಅಡಿಯಲ್ಲಿ ಈ ವಿಚಾರ ಸಂಕಿರಣವನ್ನು ಆಯೋಜಿಸುತ್ತೆ ಎಂಬುದನ್ನು ಗಮನಿಸಬೇಕು ನೀವು. ಹಾಗಾದರೆ ಏನಿದು ಸ್ಮೈಲ್ ಇನಿಸಿಯೇಟಿವ್? ಸ್ಮೈಲ್ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ ಇದು. ಓಕೆ, ಸ್ಮೈಲ್ ಇನಿಸಿಯೇಟಿವ್ ನೋಡಿ, ಸ್ಮೈಲ್ ಯೋಜನೆ ಎಂಬುದು ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ನೋಡಿ ಮ್ಯಾರ್ಜಿನಲೈಸ್ಡ್ ವ್ಯಕ್ತಿಗಳಿಗೆ ಬೆಂಬಲವನ್ನು ಸೂಚಿಸುತ್ತದೆ. ಓಕೆ, ಸೊ ಈ ಯೋಜನೆಯನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಫೆಬ್ರವರಿ 12, 2022ರಂದು ಪ್ರಾರಂಭಿಸಿದೆ. ನೋಡಿ, ಸ್ಮೈಲ್ ಸ್ಕೀಮ್ ಯಾವಾಗ ಪ್ರಾರಂಭಿಸಿದೆ ಅಂತ ಕೇಳ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಫೆಬ್ರವರಿ 12, 2022ರಂದು ಪ್ರಾರಂಭಿಸಲಾಗಿದೆ. ಈ ಯೋಜನೆಯನ್ನು ಮುಖ್ಯವಾಗಿ ಟ್ರಾನ್ಸ್ಜೆಂಡರ್ಗಳಿಗೆ ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವವರಿಗೆ 2 ಉಪ ಯೋಜನೆಗಳಾಗಿ ವಿಂಗಡಿಸಲಾಗಿದೆ. ಸ್ಮೈಲ್ ಯೋಜನೆಯು ಈ ಗುಂಪುಗಳು ಈ ಕೆಳಗಿನ ವಲಯಗಳಲ್ಲಿ ತಮ್ಮದೇ ಆದ ಉದ್ಯಮಗಳನ್ನು ಸ್ಥಾಪಿಸಲು ಬೆಂಬಲವನ್ನು ನೀಡುತ್ತದೆ. ನೋಡಿ, ತಮ್ಮದೇ ಆದ ಉದ್ಯಮವನ್ನು ಸ್ಥಾಪಿಸಲು ಬೆಂಬಲ ನೀಡುತ್ತದೆ. ಹಾಗಾದರೆ ಯಾವ್ಯಾವುದು ವಲಯ? ಒಂದನೇದಾಗಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಾಗಿರಬೇಕು. ಎರಡನೆಯದಾಗಿ ಕರಕುಶಲ ವಸ್ತುಗಳು ಮತ್ತು ಕೈಮುಗ್ಗಗಳಿರಬೇಕು. ಮೂರನೇದಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಲ್ಲಿ. ನಾಲ್ಕನೇದಾಗಿ ಪ್ರವಾಸೋದ್ಯಮ ಮತ್ತು ಆತಿಥ್ಯ ವಿಭಾಗದಲ್ಲಿ. ಇನ್ನು ನೆಕ್ಸ್ಟ್ 5ನೇದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ. ಇಷ್ಟರಲ್ಲಿ ಈ ಗುಂಪುಗಳಿಗೆ ಬೆಂಬಲವನ್ನು ನೀಡುತ್ತದೆ. ಓಕೆ, ಮುಖ್ಯವಾಗಿ ಅರ್ಹತೆ ಏನಿರಬೇಕು ನೋಡಿ, ಪರಿಶಿಷ್ಟ ಜಾತಿ ಸಮುದಾಯ ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು. ಆದಾಯದ ಮಿತಿ 3 ಲಕ್ಷ ರೂಪಾಯಿ ಮೀರಿರಬಾರದು. ಕೋವಿಡ್-19 ಕಾರಣದಿಂದಾಗಿ ಪ್ರಾಥಮಿಕ ಪೋಷಕರ ಮರಣ ಹೊಂದಿದ್ರೆ, ಅಂದರೆ ತಂದೆ ತಾಯಿ ಮರಣ ಹೊಂದಿದ್ರೆ ಅವರಿಗೆ ಈ ಯೋಜನೆಯಡಿ ಬೆಂಬಲ ಸಿಗುತ್ತದೆ. ಓಕೆ, ಇನ್ನು ನಾವು 2ನೇ ಕ್ವಶನ್ ನೋಡೋಣ. ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್, ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತದಲ್ಲಿ ಕೈಗೆಟುಕುವ ಪ್ರಾದೇಶಿಕ ವಿಮಾನ ಪ್ರಯಾಣವನ್ನು ಉತ್ತೇಜಿಸಲು ಉಡಾನ್ ಅಂದರೆ ಉಡೇ ದೇಶ್ ಕ ಆಮ್ ನಾಗರಿಕ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಇತ್ತೀಚೆಗೆ ಸುದ್ದಿಯಲ್ಲಿದೆ ಉಡಾನ್. ಉಡಾನ್ ಯಾವಾಗ ಸ್ಥಾಪನೆಯಾಯಿತು ಅಂತ ಕೇಳ್ತಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಅಕ್ಟೋಬರ್ 21, 2016ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಯಾಕೆ ಸುದ್ದಿಯಲ್ಲಿದೆ? ನೋಡಿ, ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಉಡಾನ್ ಸ್ಕೀಮ್ ಬಗ್ಗೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಈ ಸ್ಕೀಮ್ನ ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು. ಏನಿದು ಮಾಹಿತಿ ನೋಡಿ, ಕೈಗೆಟುಕುವ ಪ್ರಾದೇಶಿಕ ವಾಯು ಸಂಪರ್ಕವನ್ನು ಉತ್ತೇಜಿಸಲು ಪ್ರಾರಂಭಿಸಲಾಗಿರತಕ್ಕಂಥ ಉಡಾನ್ ಯೋಜನೆಯಿಂದಾಗಿ ಸುಮಾರು 1 ಕೋಟಿ ಅಂದರೆ 49 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯೋಜನ ಪಡೆದಿದ್ದಾರೆ. ನೋಡಿ, 1.49 ಅಂತ ಕರಿತೀವಿ, ಅಂದರೆ
1.49 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಇದರ ಯೋಜನೆ ಉಡಾನ್ ಯೋಜನೆಯಡಿ ಮುಖ್ಯವಾಗಿ ಪ್ರಯೋಜನವನ್ನು ಪಡೆದಿದ್ದಾರೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಸೊ ಉಡಾನ್ ಪ್ರಾರಂಭವಾಗಿದ್ದು ಅಕ್ಟೋಬರ್ 21, 2016ರಲ್ಲಿ. ಅಸ್ತಿತ್ವದಲ್ಲಿರುವ ಏರ್ ಸ್ಟ್ರಿಪ್ಗಳು ಮತ್ತು ವಿಮಾನ ನಿಲ್ದಾಣಗಳ ಪುನರುಜ್ಜೀವನದ ಮೂಲಕ ಸೇವೆ ಪಡೆಯದ ಪ್ರದೇಶಗಳಿಗೆ ಸಂಪರ್ಕವನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ. ನೋಡಿ, ಇದರ ಉದ್ದೇಶವೇನು ಅಂತ ನಿಮಗೀಗ ಗೊತ್ತಾಗಿದೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಗಮನಿಸಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ನಿಯಂತ್ರಣ ರೇಖೆ ಅಂದರೆ LOC, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರೀತಾರೆ. ಈ LOCಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರತಕ್ಕಂಥ ಈ LOC ಇತ್ತೀಚೆಗೆ ಅಂದರೆ ಪಹಲ್ಗಾಮ್ ದಾಳಿ ನಡೆದಾಗಿನಿಂದ ತುಂಬಾ ಸುದ್ದಿಯಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ 2 ಹೇಳಿಕೆಗಳನ್ನು ಕೊಟ್ಟಿದ್ದೀನಿ ನಾನು. 1ನೇ ಹೇಳಿಕೆಯನ್ನು ಗಮನಿಸಿ, ಇದು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಾಸ್ತವಿಕ ಮಿಲಿಟರಿ ಗಡಿಯಾಗಿದೆ ಅಂತೆ. ಓಕೆ, ಸೊ 2ನೇದಾಗಿ ಇದು 740 ಕಿಲೋಮೀಟರ್ಗಳಿಗಿಂತ ಹೆಚ್ಚು ವಿಸ್ತಾರಗೊಂಡಿದೆ ಅಥವಾ ವ್ಯಾಪ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ನೋಡಿ, ನಾನು ಕೊಟ್ಟಿರ್ತಕ್ಕಂಥ 2 ಹೇಳಿಕೆ ಕೂಡ ಸರಿಯಾಗಿದೆ. ಸೊ ಆಪ್ಷನ್ ನಂಬರ್ 3 ಸರಿಯಾಗಿರತಕ್ಕಂಥ ಉತ್ತರ. ಈ ಒಂದು ಮಾಹಿತಿಯನ್ನು PAB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, LOCಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಮಿನಿಸ್ಟ್ರಿ ಮಾಹಿತಿಯನ್ನು ರಿಲೀಸ್ ಮಾಡಿದೆ. ಏನು ಡೀಟೇಲ್ಸ್ ಇದೆ ಹಾಗಾದರೆ ನೋಡಿ. ಕಾಶ್ಮೀರ ಕಣಿವೆಯ ಈ ಒಂದು LOC ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನವು ಅಪ್ರಚೋದಿತ ಗುಂಡಿನ ದಾಳಿ ನಡೆಸುವ ಮೂಲಕ ಕದನ ವಿರಾಮವನ್ನು ಉಲ್ಲಂಘಿಸಿದೆ. ಸೊ ಈ ಕಾರಣಕ್ಕಾಗಿ ಸೇನೆಯು ಸೂಕ್ತವಾಗಿ ಪ್ರತಿಕ್ರಿಯಿಸಿತ್ತು ಎಂಬತಕ್ಕಂಥ ಮಾಹಿತಿ ನೀಡಿದ್ದಾರೆ. ಸೊ ಹಾಗಾದರೆ ಏನಿದು LOC? ಜಮ್ಮು ಕಾಶ್ಮೀರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಾಸ್ತವಿಕ ಮಿಲಿಟರಿ ಗಡಿ ರೇಖೆಯಾಗಿದೆ. ಸೊ ಹಾಗಾದರೆ 1ನೇ ಪಾಯಿಂಟ್ ಅಥವಾ 1ನೇ ಹೇಳಿಕೆ ಸರಿ ಅಂತ ನಿಮ್ಗೆ ಗೊತ್ತಾಯಿತು. ಹಾಗಾದರೆ ಇದು ಅಂತಾರಾಷ್ಟ್ರೀಯ ಗಡಿಯಲ್ಲ ಸ್ನೇಹಿತರೆ. ಬದಲಾಗಿ 1947-48ರ ಭಾರತ ಪಾಕಿಸ್ತಾನದ ಯುದ್ಧದ ನಂತರ ಕಾಶ್ಮೀರದ ಮೇಲೆ ಸ್ಥಾಪಿಸಲಾದ ಕದನ ವಿರಾಮ ರೇಖೆಯಾಗಿದೆ. ಓಕೆ, ಪಾಕಿಸ್ತಾನದ ಮೇಲೆ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಕದನ ವಿರಾಮ ರೇಖೆ ಇದು. ನಂತರ ಕದನ ವಿರಾಮ ರೇಖೆ ಅಂದರೆ CFL ಎಂದು ಕರೆಯಲ್ಪಡ್ತಾ ಇತ್ತು. ನಂತರ ಇದನ್ನು 1971ರ ಇಂಡೋ ಪಾಕಿಸ್ತಾನದ ಯುದ್ಧದ ನಂತರ ಅಂದರೆ ಜುಲೈ 3, 1972ರಂದು ಸಹಿ ಹಾಕಲಾದ ಸಿಮ್ಲಾ ಒಪ್ಪಂದದ ನಂತರ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ LOC ಅಥವಾ ನಿಯಂತ್ರಣ ರೇಖೆ ಎಂದು ಮರುನಾಮಕರಣ ಮಾಡಲಾಯಿತು. ಹಾಗಾದರೆ LOCಯ ಹಿಂದಿನ ಹೆಸರೇನಾಗಿತ್ತು? ಕದನ ವಿರಾಮ ರೇಖೆ, CFL. ಓಕೆ, CFL ಅಂತ ಇತ್ತು. ನಂತರ LOC ಎಂದು ಮರುನಾಮಕರಣ ಮಾಡಲಾಯಿತು. ಯಾವಾಗ? ಸಿಮ್ಲಾ ಒಪ್ಪಂದದ ನಂತರ. ಸಿಮ್ಲಾ ಒಪ್ಪಂದ ಆಗಿದ್ದು ಜುಲೈ 3, 1972. ಇದು ನೆನಪಿರಬೇಕು. ಓಕೆ, ಸೊ ಇನ್ನು ಉತ್ತರದ ಲಡಾಖ್ ಪ್ರದೇಶದಿಂದ ನೋಡಿ, ಉತ್ತರದ ಲಡಾಖ್ ಪ್ರದೇಶದಿಂದ ದಕ್ಷಿಣದ ಪೂಂಚ್ ಜಿಲ್ಲೆಯವರೆಗೆ LOC ಸುಮಾರು 740 ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದೆ. ನೋಡಿ, ಎಷ್ಟು ಕಿಲೋಮೀಟರ್ ವಿಸ್ತರಿಸಿದೆ ಎಂಬುದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಓಕೆ, ಮುಖ್ಯವಾಗಿ ಇದು ಉತ್ತರದ ಲಡಾಖ್ನಿಂದ ಪೂಂಚ್ ಜಿಲ್ಲೆಯವರೆಗೆ ವಿಸ್ತರಿಸಿದೆ. ಭಾರತದ ಕಡೆಯಿಂದ LOC ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಒಂದು ಭಾಗ ಬರುತ್ತದೆ. ಪಾಕಿಸ್ತಾನದ ಕಡೆಯಿಂದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ POK, ಸೊ ಮತ್ತು ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಪ್ರದೇಶಗಳು ಈ LOCಯಲ್ಲಿ ಕಂಡುಬರುತ್ತವೆ. ನೋಡಿ, ಪಾಕಿಸ್ತಾನದ ಕಡೆಯಿಂದ ಪಾಕ್ ಆಕ್ರಮಿತ ಕಾಶ್ಮೀರ ಆಗಿರ್ಬೋದು POK, ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಪ್ರದೇಶಗಳು. ಭಾರತದಿಂದ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ನ ಒಂದು ಭಾಗ ಇದರಲ್ಲಿ ಕಂಡುಬರುತ್ತದೆ. ಇದು ನೆನಪಿರಬೇಕು. ಓಕೆ, ಸೊ ಇನ್ನು ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಧಿಕೃತವಾಗಿ ಗುರುತಿಸಲ್ಪಟ್ಟ ಗಡಿಯಾಗಿರುವ IB ಅಂದರೆ ಅಂತಾರಾಷ್ಟ್ರೀಯ ಗಡಿಗಿಂತ LOC ಭಿನ್ನವಾಗಿದೆ, ನೆನಪಿರಲಿ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇತ್ತೀಚಿನ ಅಧ್ಯಯನದ ಪ್ರಕಾರ ರಕ್ತಹೀನತೆ ಇದ್ದರೆ
ಹುಟ್ಟುವ ಅಥವಾ ಜನಿಸುವ ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಬರುವ ಸಾಧ್ಯತೆ 47ರಷ್ಟು ಹೆಚ್ಚಾಗಿದೆ ಎಂದು ಅಧ್ಯಯನವೊಂದು ಬಿಡುಗಡೆ ಮಾಡಿದೆ. ಹಾಗಾದರೆ ರಕ್ತಹೀನತೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ. ನೋಡಿ, ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರಲ್ಲಿ ಕೊಟ್ಟಿದ್ದರು. ರಕ್ತಹೀನತೆ ಏನಾದರೂ ತಾಯಿಗೆ ಇದ್ದರೆ ಆಕೆಗೆ ಹುಟ್ಟುವಂತಹ ಅಥವಾ ಜನಿಸುವಂಥ ಮಗುವಿಗೆ ರಕ್ತಹೀನತೆ ಬರುವ 47% ಚಾನ್ಸಸ್ ಇದೆ. ಸೊ ಈ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ, 47%ರಷ್ಟು ಚಾನ್ಸಸ್ ಇದೆ. ಓಕೆ, ಹಾಗಾದರೆ ಹೇಳಿಕೆ ಗಮನಿಸಿ. ಒಂದನೇ ಹೇಳಿಕೆ ನೋಡಿ, ಆಮ್ಲಜನಕ ಅಥವಾ ಆಕ್ಸಿಜನನ್ನು ಸಾಗಿಸಲು ಸಾಕಷ್ಟು ಆರೋಗ್ಯಕರ ರಕ್ತ ಅಂದರೆ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ಗಳು ಅಥವಾ ಹಿಮೋಗ್ಲೋಬಿನ್ ಇಲ್ಲದಿರುವುದು ಒಂದು ಸಮಸ್ಯೆಯಾಗಿದೆ. ಓಕೆ, ಹಿಮೋಗ್ಲೋಬಿನ್ ಬೇಕೇ ಬೇಕು. ಇನ್ನು ಎರಡನೇದು, ರಕ್ತಹೀನತೆ ಇದ್ದರೆ ಆಯಾಸ, ದೌರ್ಬಲ್ಯ, ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಮೂರನೇ ಹೇಳಿಕೆ ನೋಡಿ, ಎಲ್ಲ ರೀತಿಯ ರಕ್ತಹೀನತೆಗಳು ಆನುವಂಶಿಕವಾಗಿರುತ್ತವೆ. ಹಾಗಾದರೆ ಯಾವ ಹೇಳಿಕೆಯಲ್ಲಿ ಸರಿಯಾಗಿದೆ? ಹೇಳಿಕೆಗಳನ್ನು ಗಮನಿಸಿ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಕೇವಲ 2 ಸರಿಯಾಗಿದೆ. ಸೊ ಯಾವ 2 ಸರಿಯಾಗಿದೆ? ಹಾಗಾದರೆ ಗಮನಿಸಬೇಕು. ನಾವು ಇಲ್ಲಿ ನೋಡೋಣ, ಆಪ್ಷನಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಕೇವಲ ಅಂದರೆ ನೋಡಿ, ಉದ್ದೇಶ ನೋಡಿ, UK ಅಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮಹಿಳೆಯರ ಮೇಲೆ ಇತ್ತೀಚೆಗೆ ನಡೆಸಲಾದಂತಹ ಅಧ್ಯಯನದ ಪ್ರಕಾರ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ ಏನಾದರೂ ಇದ್ದರೆ ಹುಟ್ಟುವ ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಬರುವ ಸಾಧ್ಯತೆ 47ರಷ್ಟು ಹೆಚ್ಚು ಎಂದು ಮಾಹಿತಿಯನ್ನು ನೀಡಿದೆ. ನೋಡಿ, ಹೃದಯ ಸಂಬಂಧಿ ಕಾಯಿಲೆ ಬರುತ್ತದೆ. ಹಾಗಾದರೆ ಏನಿದು ರಕ್ತಹೀನತೆ? ನೋಡಿ, ರಕ್ತಹೀನತೆ ದೇಹದ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಸಾಕಷ್ಟು ಆರೋಗ್ಯಕರ ಕೆಂಪು ರಕ್ತ ಕಣಗಳು ಅಥವಾ ಹಿಮೋಗ್ಲೋಬಿನ್ ಇಲ್ಲದಿರುವ ಸಮಸ್ಯೆಯಾಗಿದೆ. ರಕ್ತಹೀನತೆ ಅಂದ್ರೇನು? ನಮ್ಮ ದೇಹಕ್ಕೆ ಅಂದರೆ ದೇಹದ ಎಲ್ಲ ಭಾಗಕ್ಕೂ ಆಮ್ಲಜನಕವನ್ನು ಸಾಗಣೆ ಮಾಡಲಿಕ್ಕೆ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಹಿಮೋಗ್ಲೋಬಿನ್ ಬೇಕೇ ಬೇಕು. ಅವು ಕಡಿಮೆ ಆಗುವುದು ಅಥವಾ ಇಲ್ಲದಿರುವಿಕೆಯೇ ರಕ್ತಹೀನತೆಯಾಗಿದೆ. ಅಂದರೆ ನಮಗೆ ಹೆಚ್ಚು ಕೆಂಪು ರಕ್ತ ಕಣಗಳು ಅಥವಾ ಹಿಮೋಗ್ಲೋಬಿನ್ ಇಲ್ಲ ನಮ್ಮ ದೇಹದಲ್ಲಿ ಅಂತಂದರೆ ಆವಾಗ ನಮಗೆ ರಕ್ತಹೀನತೆ ಉಂಟಾಗುತ್ತದೆ. ಹಾಗಾದರೆ ಒಂದನೇ ಹೇಳಿಕೆಯಲ್ಲಿ ಸರಿಯಾಗಿದೆ ಅಂತ ಗೊತ್ತಾಯಿತು. ಎರಡನೇ ಹೇಳಿಕೆ ನೋಡಿ, ಹಿಮೋಗ್ಲೋಬಿನ್ ಎಂಬುದು ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವ ಪ್ರೋಟೀನ್ ಆಗಿದ್ದು ಅದು ಶ್ವಾಸಕೋಶದಿಂದ ದೇಹದ ಇತರ ಎಲ್ಲ ಅಂಶಗಳಿಗೆ ಆಮ್ಲಜನಕವನ್ನು ಒಯ್ಯುತ್ತದೆ. ನಮ್ಮ ದೇಹಕ್ಕೆ ಅಂದರೆ ಮುಖ್ಯವಾಗಿ ಇದು ಶ್ವಾಸಕೋಶದಿಂದ ದೇಹದ ಎಲ್ಲ ಭಾಗಕ್ಕೆ ಆಮ್ಲಜನಕವನ್ನು ಕಳಿಸ್ತಕ್ಕಂಥದ್ದೇ ಹಿಮೋಗ್ಲೋಬಿನ್. ಓಕೆ, ಸೊ ಒಂದು ವೇಳೆ ನಮಗೆ ನಮ್ಮ ದೇಹದಲ್ಲಿ ರಕ್ತಹೀನತೆ ಏನಾದರೂ ಇದ್ದರೆ ಆಯಾಸ, ದೌರ್ಬಲ್ಯ, ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಸೊ ಎರಡನೇ ಹೇಳಿಕೆ ಸರಿಯಾಗಿದೆ ಅಂತ ನಿಮಗೆ ಗೊತ್ತಾಯಿತು ಈಗ. ಓಕೆ, ಸೊ ರಕ್ತಹೀನತೆಯಲ್ಲಿ ಹಲವಾರು ರೂಪಗಳಿವೆ, ಗಮನಿಸಿ. ಪ್ರತಿಯೊಂದಕ್ಕೂ ತನ್ನದೇ ಆದ ಕಾರಣವಿರುತ್ತವೆ. ಕೆಲವು ರಕ್ತಹೀನತೆಯು ಕೆಲವು ವಿಧಗಳು ಆನುವಂಶಿಕವಾಗಿರುತ್ತವೆ. ನೋಡಿ, ಕೆಲವು ವಿಧಗಳು ಆನುವಂಶಿಕವಾಗಿರುತ್ತವೆ. ಆಪ್ಷನಲ್ಲಿ ನಾನು ಕೊಟ್ಟಿರೋದೇನು, ಎಲ್ಲ ರೀತಿಯ ರಕ್ತ ಅಥವಾ ರಕ್ತಹೀನತೆ ಆನುವಂಶಿಕ ಅಂತ ಕೊಟ್ಟಿದ್ದಾನೆ. ಎಲ್ಲ ರೀತಿಯ ರಕ್ತಹೀನತೆ ಆನುವಂಶಿಕ ಆಗಿರುವುದಿಲ್ಲ. ನೋಡಿ, ಕೆಲವು ರಕ್ತಹೀನತೆ ಕೆಲವು ವಿಧಗಳು ಆನುವಂಶಿಕವಾಗಿರುತ್ತವೆ ಅಷ್ಟೇ. ಆದರೆ ಜನರು ತಮ್ಮ ಜೀವಿತಾವಧಿಯಲ್ಲಿ ಈ ಸ್ಥಿತಿಯನ್ನು ಪಡೆಯಬಹುದು ಅಥವಾ ಅಭಿವೃದ್ಧಿಪಡಿಸಬಹುದು ಅಷ್ಟೇ. ಅಂದರೆ ಮುಂದುವರೆದಂತೆ ತನ್ನ ದೇಹ ಪ್ರಕೃತಿಯಿಂದಾಗಿ ರಕ್ತಹೀನತೆ ಕೆಲವೊಂದು ಜನರಲ್ಲಿ ಕೆಲವೊಂದು ರೀತಿಯಾಗಿ ಉಂಟಾಗುತ್ತದೆ. ಎಲ್ಲ ರಕ್ತಹೀನತೆ ಮುಖ್ಯವಾಗಿ ಆನುವಂಶಿಕವಲ್ಲ. ಆ ಕಾರಣಕ್ಕಾಗಿ ಆಪ್ಷನ್ ನಂಬರ್ 3 ಅಲ್ಲಿ ತಪ್ಪಾಗಿದೆ. 1 ಮತ್ತು 2 ಸರಿಯಾಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಸೊ ಗಮನಿಸಿ, ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಶ್ವಸಂಸ್ಥೆಯ ಐಸಿಸ್ ಒಪ್ಪಂದ ನೋಡಿ, ಯುನೈಟೆಡ್ ನೇಷನ್ಸ್ ಐಸಿಸ್ ಟ್ರಿಟಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಓಕೆ, ಸೊ ಒಂದನೇ ಹೇಳಿಕೆ ಗಮನಿಸಿ.
ಇದು ವಿಶ್ವಸಂಸ್ಥೆಯ ಸಮುದ್ರ ಕಾನೂನಿನ ಸಮಾವೇಶ ಅಂದರೆ UNCLOS ಅಡಿಯಲ್ಲೇ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಎರಡನೇದಾಗಿ, ರಾಷ್ಟ್ರೀಯ ಗಡಿಗಳ ಹೊರಗೆ ಇರುವ ವಿಶ್ವ ಸಾಗರಗಳನ್ನು ರಕ್ಷಿಸುವ ನೋಡಿ ವಿಶ್ವ ಸಾಗರಗಳನ್ನು ರಕ್ಷಿಸುವ ಮೊಟ್ಟ ಮೊದಲ ಒಪ್ಪಂದ ಇದು. ಮೂರನೇದಾಗಿ ಗಮನಿಸಿ, ಇದು ಅಂತಾರಾಷ್ಟ್ರೀಯ ಜಲಪ್ರದೇಶಗಳಲ್ಲಿನ ಸಮುದ್ರ ಜೀವಿಗಳನ್ನು ರಕ್ಷಿಸಲು ಕಾನೂನುಬದ್ಧವಾಗಿ ಇರತಕ್ಕಂಥ ಒಂದು ಒಪ್ಪಂದ. ಸೊ ಎಷ್ಟು ಹೇಳಿಕೆ ಸರಿಯಾಗಿದೆ? ಸೊ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಯಾಕೆ ಸುದ್ದಿಯಲ್ಲಿದೆ ಈ ಡೀಟೇಲ್ಸನ್ನು ನಾವು ತಿಳ್ಕೊಳೋಣ. ಸುದ್ದಿಯಲ್ಲಿ ಯಾಕಿದೆ? ಸೊ ನೋಡಿ, BBNJ ಅಂತ ಕರೀತಾರೆ ಅಗ್ರಿಮೆಂಟ್. ಇದು BBNJ ಅಗ್ರಿಮೆಂಟ್. ಓಕೆ, ಸುದ್ದಿಯಲ್ಲಿರಲು ಕಾರಣ ಗಮನಿಸಿ. ದೇಶಗಳು ಅಂದರೆ ಜಲಮಾರ್ಗ ಒಪ್ಪಂದವನ್ನು ಅಳವಡಿಸಿಕೊಂಡ 2 ವರ್ಷಗಳ ನಂತರ ನೋಡಿ, ಹಲವಾರು ದೇಶಗಳು ಭಾರತವೂ ಸೇರಿದಂತೆ ಜಲಮಾರ್ಗ ಒಪ್ಪಂದವನ್ನು ಅಳವಡಿಸಿಕೊಂಡಿದ್ದಾವೆ. ಈ ಅಳವಡಿಸಿಕೊಂಡ 2 ವರ್ಷಗಳ ನಂತರ ಒಪ್ಪಂದವನ್ನು ಕಾರ್ಯಗತಗೊಳಿಸಲು ಅಗತ್ಯವಾದ ನಿಯಮಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಪಕ್ಷಗಳ ಮೊಟ್ಟ ಮೊದಲ ಸಮ್ಮೇಳನ ಅಂದರೆ COP 1 ಅಂತ ಕರೀತಾರೆ. ಓಕೆ, ಸೊ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 1 ಅಂತ ಕರೀತಾರೆ. ಅಂದರೆ ಈ ಜಲಮಾರ್ಗಗಳ ಒಪ್ಪಂದ ಏನು ಹಾಕ್ಕೊಂಡಿತ್ತಲ್ಲ ಈ 2 ವರ್ಷದ ಹಿಂದೆ, ಅದನ್ನು ಇದೀಗ ಕಾರ್ಯಗತಗೊಳಿಸ್ತಾ ಇದೆ COP 1ನ ಮೂಲಕ. ಓಕೆ, ಸೊ ಈ ವೇದಿಕೆಯನ್ನು ಸಿದ್ಧಪಡಿಸಲು ಪ್ರತಿನಿಧಿಗಳು ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ಪೂರ್ವ ಸಿದ್ಧತಾ ಆಯೋಗದ ಸಭೆಯ ಮೊಟ್ಟ ಮೊದಲ ಅಧಿವೇಶನವನ್ನು ಒಟ್ಟುಗೂಡಿಸಿದರು. ಆ ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿದೆ ಸ್ನೇಹಿತರೆ. ನೋಡಿ, ಈ ತರಹದ ಕ್ವಶನ್ಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಏನಿದು UNICES ಒಪ್ಪಂದ? ನೋಡಿ, ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆ ಎಂಬುದು ವಿಶ್ವಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ. ಎಲ್ಲ ದೇಶಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದು ನಿವಾರಣೆಗೆ ಬರುತ್ತದೆ. ಸೊ ಆ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಯಾವುದೇ ಒಪ್ಪಂದ ಎಲ್ಲ ದೇಶಗಳಿಗೂ ಸಂಬಂಧಪಟ್ಟಿರುತ್ತದೆ. ಯಾವುದೇ ಒಪ್ಪಂದ ಎಲ್ಲ ಜಲಮಾರ್ಗಗಳಿಗೂ ಸಂಬಂಧಪಟ್ಟಿರುತ್ತದೆ. ಇದು ನೆನಪಿರಬೇಕು. ಸೊ ಹಾಗಾದರೆ ಏನಿದು UNICES ಒಪ್ಪಂದ? ಗಮನಿಸಿ, BBNJ ಅಂದರೆ ರಾಷ್ಟ್ರೀಯ ನ್ಯಾಯವ್ಯಾಪ್ತಿಯನ್ನು ಮೀರಿದ ಜೀವ ವೈವಿಧ್ಯ. ಓಕೆ, ಸೊ ಈ ಒಪ್ಪಂದ BBNJ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಅಥವಾ ಇದನ್ನು ICES ಒಪ್ಪಂದ ಅಂತಲೂ ಕೂಡ ಕರೀತಾರೆ. ನೋಡಿ, BBNJ ಅಗ್ರಿಮೆಂಟ್ ಆರ್ ICES ಅಗ್ರಿಮೆಂಟ್ ಇದು ವಿಶ್ವಸಂಸ್ಥೆಯ ಸಮುದ್ರ ಕಾನೂನಿನ ಒಂದು ಸಮಾವೇಶ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ರಾಷ್ಟ್ರೀಯ ಗಡಿಯವರೆಗೆ ಇರುವಂತಹ ವಿಶ್ವ ಸಾಗರಗಳನ್ನು ರಕ್ಷಿಸುವ ಮೊದಲ ಒಪ್ಪಂದ ಇದಾಗಿದೆ. ಇದನ್ನು ಸಾಗರಕ್ಕಾಗಿ ಪ್ಯಾರಿಸ್ ಒಪ್ಪಂದ ಎಂದು ಕೂಡ ಕರೆಯುತ್ತಾರೆ. ಇದು ಅಂತಾರಾಷ್ಟ್ರೀಯ ಜಲ ಪ್ರದೇಶಗಳಲ್ಲಿನ ಸಮುದ್ರ ಜೀವಿಗಳನ್ನು ರಕ್ಷಿಸಲು ಬದ್ಧವಾಗಿರ್ತಕ್ಕಂಥ ಒಂದು ಒಪ್ಪಂದ ಕೂಡ. ಓಕೆ, ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ ಇದು. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಭಾರತದ ಮೊಟ್ಟ ಮೊದಲ ಮತ್ತು ಏಕೈಕ ತೋಳಧಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಮಹುವಾರ್ಧನ್ ತೋಳಧಾಮ ಕೆಳಗಿನ ಯಾವ ರಾಜ್ಯದಲ್ಲಿದೆ? ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಮಹುವಾರ್ಧನ್ ವೋಲ್ಫ್ ಸೆಂಚುರಿ ಎಲ್ಲಿದೆ? ಹಾಗಾದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಜಾರ್ಖಂಡ್ನಲ್ಲಿದೆ. ಆಪ್ಷನ್ ನಂಬರ್ 3 ಸರಿಯಾಗಿರ್ತಕ್ಕಂಥದ್ದು. ನೋಡಿ, ಗಮನಿಸಿ, ಮಹುವಾರ್ಧನ್ ಇಂಡಿಯಾಸ್ ಫಸ್ಟ್ ವೋಲ್ಫ್ ಸೆಂಚುರಿ. ಗಮನಿಸಿ, ಇಂಥ ಕ್ವಶನ್ಗಳು ಅಂದರೆ ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಮೇಜರಾಗಿ ಗಮನಿಸಿ. ಇದು ಇಂಡಿಯಾಸ್ ಫಸ್ಟ್ ವೋಲ್ಫ್ ಸೆಂಚುರಿ ಇನ್ ಜಾರ್ಖಂಡ್. ನೋಡಿ, ಜಾರ್ಖಂಡ್ನಲ್ಲಿರ್ತಕ್ಕಂಥದ್ದು. ಸೊ ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಓಕೆ, ನೋಡಿ, ಜಾರ್ಖಂಡ್ನ ಲತೆಹಾರ್ ಜಿಲ್ಲೆಯಲ್ಲಿರುವ ಮಹಾವಾರ್ಧನ್ ತೋಳಧಾಮವು ಭಾರತದ ಮೊಟ್ಟ ಮೊದಲ ಮತ್ತು ಏಕೈಕ ತೋಳಧಾಮವಾಗಿದ್ದು ಭಾರತೀಯ ಬೂದು ತೋಳ ಅಂದರೆ ಕ್ಯಾನಿಸ್ ಲೂಫೋಸ್ ಫ್ಯಾಲಿಪ್ಸ್ ಅಂತ ಕರೀತಾರೆ ಸಂರಕ್ಷಣೆಗೆ ಸಮರ್ಪಿಸಲಾಗಿದೆ. ಭಾರತೀಯ ಬೂದು ತೋಳ ಬಗ್ಗೆ ನೋಡಿ, ಭಾರತೀಯ ಬೂದು ತೋಳವು ನೈಋತ್ಯ ಏಷ್ಯಾ ಮತ್ತು ಭಾರತೀಯ ಉಪಖಂಡಗಳಾದ್ಯಂತ ಕಂಡುಬರುವ ಒಂದು ಉಪಜಾತಿ ಇದು. ಇವು ಪೊದೆಗಳು, ಹುಲ್ಲುಗಾವಲು, ಅರೆಶುಷ್ಕ ಒಂದು ಕೃಷಿ ಪರಿಸರ ವ್ಯವಸ್ಥೆಗಳಲ್ಲಿ ಅಂದರೆ ಬೆಚ್ಚಗಿನ ತಾಪಮಾನದಲ್ಲಿ
ಇವು ವಾಸಿಸ್ತವೆ. ಸಂರಕ್ಷಣಾ ಸ್ಥಿತಿ ನೋಡಿ, IUCN ಕೆಂಪು ಪಟ್ಟಿಗೆ ಸೇರಿಸಿದೆ. ಅದನ್ನು ಅಳಿವಿನಂಚಿನಲ್ಲಿರುವ ಭಾರತೀಯ ಜನಸಂಖ್ಯೆ ಇವು ಏನಿದ್ದಾವೆ 2000ರಿಂದ 3000 ಎಂದು ಅಂದಾಜಿಸಲಾಗಿದೆ. ಇವುಗಳನ್ನು ನೋಡಿ, 2000ದಿಂದ 3000 ನಡುವೆ ತೋಳಗಳಿವೆ ಎಂದು ಅಂದಾಜಿಸಲಾಗಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.